ಎಲ್ಲರ ಹತ್ರನೂ ಫೋನ್ ಇದೆ. ಈ ಫೋನಲ್ಲಿ ಗೂಗಲ್ ಕ್ರೋಮ್ ಇದೆ. ಆ ಕ್ರೋಮಲ್ಲಿ ನಾನು ಹೇಳೋ ಸೆಟ್ಟಿಂಗ್ನ ನೀವು ಮಾಡ್ಕೊಳ್ಳಿಲ್ಲ ಅಂತಂದರೆ ನೀವು ತುಂಬ ವೆಬ್ಸೈಟ್ಸ್ಗಳು ವಿಸಿಟ್ ಮಾಡ್ತಾ ಇರ್ತೀರ. ಅದರಿಂದ ನೀವು ನಿಮ್ಮ ಒಂದು ಗ್ಯಾಲರಿಲಿ ಇಟ್ಟಿರುವಂಥ ಫೋಟೋಸ್ಗಳು, ವೀಡಿಯೋಸ್ಗಳು ಎಲ್ಲವೂ ಕೂಡ ಲೀಕ್ ಆಗುತ್ತೆ. ಸೊ ಹಾಗಾಗಿ ಕ್ರೋಮಲ್ಲಿ ನಾನು ಇವತ್ತು ತೋರಿಸುವಂಥ ಸೆಟ್ಟಿಂಗ್ಸ್ಗಳನ್ನ ಬೇಗ ಚೇಂಜ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಫೋಟೋಸ್, ವೀಡಿಯೋಸ್ಗಳು ಸೇಫಾಗಿರ್ತವೆ. ಓಕೆ, ಅದೇನು ಸೆಟ್ಟಿಂಗ್ಸ್ಗಳು ಅಂತ ನೋಡೋಣ. ನೋಡೋದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ನಮ್ಮ ಒಂದು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡದೆ ನೋಡ್ತಾ ಇದ್ದೀರಾ, ಸೊ ನೋಡ್ತಾ ಇರಲ್ಲ ಫಾಲೋ ಮಾಡ್ಕೊಳ್ಳಿ. ಪ್ರತಿದಿನ ವೀಡಿಯೋಸ್ಗಳು ಆಗ್ತಿರ್ತೀನಿ, ಮಿಸ್ ಮಾಡ್ಕೊಬಿಡಿ. ಓಕೆ, ಯೂಟ್ಯೂಬಲ್ಲಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಗೈಸ್, ಇವತ್ತಿನ ವೀಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಸೊ ಇವಾಗ ನಾನು ತುಂಬ ಸೆಟ್ಟಿಂಗ್ಸ್ಗಳನ್ನ ತೋರಿಸ್ತಾ ಇದ್ದೀನಿ. 1, 2 ಆ ಥರ ಅಲ್ಲ, ತುಂಬ ಸೆಟ್ಟಿಂಗ್ಸ್ಗಳು ಯಾವ್ಯಾವುದಿದೆ ನಿಮ್ಮ ಒಂದು ಕ್ರೋಮಲ್ಲಿ ಸೇಫಾಗಿ ಇಟ್ಕೊಳ್ಳೋದಕ್ಕೆ, ನಿಮಗೇನು ಲೀಕ್ ಆಗಬಾರ್ದು ಅಂತಂದರೆ ನಾನು ಹೇಳೋ ಸೆಟ್ಟಿಂಗ್ಸ್ ಎಲ್ಲನೂ ಕೂಡ ಚೇಂಜ್ ಮಾಡ್ಕೊಳ್ಳಿ, ಆಯಿತಾ. ಸೊ ಬನ್ನಿ, ಫಸ್ಟು ನೀವೇನು ಮಾಡಿ ಅಂತಂದರೆ ನಿಮ್ಮ ಒಂದು ಫೋನಲ್ಲಿ ಕ್ರೋಮ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಕ್ರೋಮ್ ಆ್ಯಪನ್ನು ಓಪನ್ ಮಾಡ್ಕೊಳ್ತೀನಿ. ಕ್ರೋಮ್ ಆ್ಯಪನ್ನು ಓಪನ್ ಮಾಡಿದಾಗ ಈ ಥರ ಬರುತ್ತೆ. ಬ್ರೈಟ್ನೆಸ್ ಕೊಡ್ತೀನಿ, 1 ಸೆಕೆಂಡ್. ಓಕೆ, ಸೊ ನೀವು ನೋಡ್ತಾ ಇದ್ದೀರಾ ಈ ಥರ ಬರುತ್ತೆ. ಸೊ ನೀವು ಇಲ್ಲಿ ಏನು ಮಾಡಬೇಕು ಅಂತಂದರೆ ಅಲ್ಲಿ ಮೇಲ್ಗಡೆ ಒಂದು 3 ಡಾಟೆಡ್ ಲೈನ್ ಇದೆ. ಸೊ ಜಸ್ಟ್ ಅದು 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ನಿಮಗೆ ಒಂದು ಸೆಟ್ಟಿಂಗ್ಸ್ ಆಪ್ಷನ್ ಬರುತ್ತೆ. ಈ ಒಂದು ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ನ ಮಾಡಿದಾಗ ನಿಮಗೆ ಹಲವಾರು ಸೆಟ್ಟಿಂಗ್ಸ್ಗಳು ಏನೇನೋ ಬರುತ್ತೆ ನಿಮಗಿಲ್ಲಿ. ಸೊ ನೀವು ಇಲ್ಲೇನು ಮಾಡಬೇಕು ಅಂತಂದರೆ ಪ್ರೈವಸಿ ಆ್ಯಂಡ್ ಸೆಕ್ಯೂರಿಟಿ ಅಂತ ಒಂದು ಆಪ್ಷನ್ ಇದೆ ನೋಡಿ, ಇಲ್ಲಿ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಸೊ ನಿಮಗೆ ಇಲ್ಲಿ ತುಂಬ ಆಪ್ಷನ್ಸ್ಗಳು ಬರುತ್ತೆ ನೋಡಿ. ಫಸ್ಟ್ ಸೆಟ್ಟಿಂಗು, ನಿಮ್ಮ ಒಂದು ಕ್ರೋಮಲ್ಲಿ ನೀವು ಇದನ್ನು ಮಾಡಬೇಕು. ಇದನ್ನು ಮಾಡೋದ್ರಿಂದ ನೀವು ಯಾವುದಾದ್ರೂ ವೆಬ್ಸೈಟ್ಸ್ಗಳು ವಿಸಿಟ್ ಮಾಡಿದ್ರು, ಏನು ಮಾಡಿದ್ರು ಕೂಡ ಪ್ರಾಬ್ಲಮ್ ಆಗೋಲ್ಲ, ಆಯಿತಾ. ನಿಮ್ಮ ಒಂದು ಡೇಟಾ ಯಾವುದು ಕೂಡ ಲೀಕ್ ಆಗೋಲ್ಲ. ಸೊ ಅದಕ್ಕೆ ನೀವೇನು ಮಾಡಬೇಕು, ಪ್ರೈವಸಿ ಗೈಡ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಗೈಸ್, ಆಯಿತಾ. ಸೊ ಇಲ್ಲಿ ನಿಮಗೆ ಎ ಗೈಡ್ ಟು ಯುವರ್ ಪ್ರೈವಸಿ ಚಾಯ್ಸಸ್ ಅಂತ ಹಿಂಗೆ ನಿಮಗೆ ಬರುತ್ತೆ. ಸೊ ಇದನ್ನು ನೀವು ಲೆಟ್ಸ್ ಗೋ ಅಂತ ಇದೆ ನೋಡಿ ಕೆಳಗಡೆ, ಸೊ ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕು. ಇದನ್ನು ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ಒಂದು ಕ್ರೋಮು ತುಂಬ ಸೇಫ್ ಆಗುತ್ತೆ, ಆಯಿತಾ. ಸೊ ನಿಮ್ಮದು ಡೇಟಾ ಏನೂ ಕೂಡ ಲೀಕ್ ಆಗೋಲ್ಲ. ಸೊ ಇಲ್ಲಿ ನಿಮ್ಗೆ ಈ ಥರ ಬರುತ್ತೆ ನೆಕ್ಸ್ಟ್ ಪೇಜಲ್ಲಿ ಮೇಕ್ ಸರ್ಚಸ್ ಆ್ಯಂಡ್ ಬ್ರೌಸಿಂಗ್ ಬೆಟರ್ ಅಂತ ಇದೆ ನೋಡಿ, ಇದನ್ನು ಆನ್ ಮಾಡ್ಕೊಳ್ಳಿ. ಆಫ್ ಇರುತ್ತೆ, ಆನ್ ಮಾಡ್ಕೊಳ್ಳಿ. ಇದನ್ನು ಆನ್ ಮಾಡ್ಕೊಳ್ಳೋದ್ರಿಂದ ಸೊ ನೀವು ಏನು ಸರ್ಚ್ ಮಾಡ್ತೀರಾ ಗೂಗಲಲ್ಲಿ, ಗೂಗಲ್ ಕ್ರೋಮನ್ನು ಓಪನ್ ಮಾಡಿಬಿಟ್ಟು ಅದಿನ್ನೂ ನಿಮಗೆ ಫಾಸ್ಟಾಗಿ ಬರುತ್ತೆ, ತುಂಬ ಈಸಿಯಾಗಿ ಓಪನ್ ಆಗುತ್ತೆ. ಆಮೇಲೆ ನಿಮಗೆ ಇನ್ನೂ ಇಂಪ್ರೂವ್ಮೆಂಟ್ ಇರುತ್ತೆ ಅದರಲ್ಲಿ. ಆ ಒಂದು ಪೇಜಲ್ಲಿ ತುಂಬ ಇಂಪ್ರೂವ್ ಆಗಿರೋದು, ಲೈಕ್ ನಿಮಗೆ ಸಜೆಷನ್ಸ್ಗಳು ಕೊಡೋದಾಗ್ಬೋದು, ಇನ್ನೊಂದಾಗ್ಬೋದು, ಮತ್ತೊಂದು ಫುಲ್ ಇಂಪ್ರೂವ್ ಆಗಿರೋ ಥರ ನಿಮಗೆಲ್ಲವೂ ಕೂಡ ಕಾಣುತ್ತೆ, ನೀವು ಇದನ್ನು ಆನ್ ಮಾಡ್ಕೊಂಡ್ರೆ, ಈ ಸೆಟ್ಟಿಂಗ್ ಆನ್ ಮಾಡ್ಕೊಂಡ್ರೆ. ಓಕೆ, ಸೊ ಅದಾದಮೇಲೆ ನೀವು ಆನ್ ಮಾಡಿಕೊಂಡು ಕೆಳಗಡೆ ನೆಕ್ಸ್ಟ್ ಅಂತ ಇದೆ, ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮಗೆ 2 ಆಪ್ಷನ್ ಬರುತ್ತೆ. ಚೂಸ್ ಯುವರ್ ಸೇಫ್ ಬ್ರೌಸಿಂಗ್ ಪ್ರೊಟೆಕ್ಷನ್ ಅಂತ ನೋಡಿ. ಫಸ್ಟ್ ಆಪ್ಷನ್ನು ಎನ್ಹ್ಯಾನ್ಸ್ಡ್ ಪ್ರೊಟೆಕ್ಷನ್ನು, ಸೆಕೆಂಡ್ ಆಪ್ಷನ್ನು ಸ್ಟ್ಯಾಂಡರ್ಡ್ ಪ್ರೊಟೆಕ್ಷನ್ನು. ಸೊ ಇಲ್ಲಿ ನೀವು ಯಾವುದನ್ನು ಸೆಲೆಕ್ಟ್ ಮಾಡಬೇಕು ಅಂತಂದರೆ ಫಸ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಯಾಕೆ ಅಂತಂದರೆ ನೀವು ಫಸ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ರೆ ನೀವು ಯಾವುದಾದ್ರೂ ವೆಬ್ಸೈಟ್ಗೆ ಹೋಗ್ಬಿಟ್ಟು ಏನಾದರೂ ಡೌನ್ಲೋಡ್ ಮಾಡ್ತೀರಾ ಅಥವಾ ಯಾವುದಾದ್ರೂ ವೆಬ್ಸೈಟು ವಿಸಿಟ್ ಮಾಡ್ತೀರಾ ಅಂತಂದರೆ ನಿಮ್ಮ ಒಂದು ಡೇಟಾ ತುಂಬ ಸೇಫಾಗಿರುತ್ತೆ. ಯಾರೂ ಕೂಡ ನಿಮ್ಮ ಒಂದು ಗ್ಯಾಲರಿನ ಹ್ಯಾಕ್ ಮಾಡೋದಾಗ್ಬೋದು, ಇನ್ನೊಂದಾಗ್ಬೋದು, ಇದರಿಂದ ನೀವು ಪ್ರೊಟೆಕ್ಟ್ ಆಗಿರ್ಬೋದು. ನೀವೇನಾದರೂ ಸ್ಟ್ಯಾಂಡರ್ಡ್ ಪ್ರೊಟೆಕ್ಷನ್ನು ಕೂಡ ಒಂಥರ, ಇದು ಕೂಡ ಒಂದು ಒಳ್ಳೆ ಪ್ರೊಟೆಕ್ಷನ್ನೇ, ಬಟ್ ಅದಕ್ಕಿಂತ ಡಬಲ್, ತ್ರಿಬಲ್ ಪ್ರೊಟೆಕ್ಷನ್ನು ಈ ಎನ್ಹ್ಯಾನ್ಸ್ಡ್ ಪ್ರೊಟೆಕ್ಷನ್ನು, ಆಯಿತಾ. ಸೊ ಹಾಗಾಗಿ ಫಸ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಿಮ್ಮದು ಯಾವುದಾದ್ರೂ ವೆಬ್ಸೈಟ್ ವಿಸಿಟ್ ಹೋಯ್ತು ಅಂತಂದ್ರೂ ಕೂಡ ಏನು ಇಶ್ಯೂಸ್ಗಳು ಆಗೋದಿಲ್ಲ. ಓಕೆ, ಸೊ ಅದಾದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿದೆ. ಅದಾದಮೇಲೆ ನಿಮಗೆ ಇಲ್ಲಿ ಈ ಥರ 2 ಆಪ್ಷನ್ ಬರುತ್ತೆ. ಚೂಸ್ ವೆನ್ ಟು ಬ್ಲಾಕ್ ಥರ್ಡ್ ಪಾರ್ಟಿ ಕುಕ್ಕೀಸ್. ಈ ಥರ್ಡ್ ಪಾರ್ಟಿ ಕುಕ್ಕೀಸ್ಗಳನ್ನ ನೀವು ಯಾವಾಗ ಬ್ಲಾಕ್ ಮಾಡಬೇಕು ಅಂತ ಇದ್ದೀರ ಅನ್ನೋದನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಬ್ಲಾಕ್ ಆಲ್ ದ ಟೈಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಇದರಿಂದ ನಿಮಗೆ ಥರ್ಡ್ ಪಾರ್ಟೀಸ್ಗಳು ಬ್ಲಾಕ್ ಆಗಿ ಇರ್ತಾರೆ. ಸೊ ಅದರಿಂದ ನಿಮಗೇನು ಕುಕ್ಕೀಸ್ಗಳೆಲ್ಲ ಮಿಸ್ಯೂಸ್ ಆಗೋಲ್ಲ. ಸೊ ಹಾಗಾಗಿ ಈ ಒಂದು ಸೆಟ್ಟಿಂಗ್ನ ಸೆಲೆಕ್ಟ್ ಮಾಡಿಕೊಂಡು ಫಿನಿಶ್ ಮೇಲೆ ಕ್ಲಿಕ್ನ ಮಾಡಿ. ಫಿನಿಶ್ ಮೇಲೆ ಕ್ಲಿಕ್ನ ಮಾಡಿದಾಗ ಹಿಂಗೆ ನಿಮಗೆ ರಿವ್ಯೂ ಕಂಪ್ಲೀಟ್ ಅಂತ ಬರುತ್ತೆ. ಅದಾದಮೇಲೆ ಡನ್ ಅಂತ ಕ್ಲಿಕ್ ಮಾಡಿ. ಸೊ ಇದನ್ನು ನೀವು ಫಸ್ಟ್ ಮಾಡಬೇಕು. ಓಕೆ, ಇದು ಫಸ್ಟ್ ಸೆಟ್ಟಿಂಗ್ ನಾನು ಇಷ್ಟೊತ್ತು ತೋರಿಸಿದ್ದು. ಇದು ನಿಮಗೆ ನಿಮ್ಮ ಒಂದು ಕ್ರೋಮಲ್ಲಿ ನೀವು ನಿಮ್ಮ ಒಂದು ಡೇಟಾ ಸೇಫ್ ಆಗಿರಬೇಕು ಅಂತಂದರೆ ಇದನ್ನು ಮಾಡ್ಕೊಳ್ಳಿ. ಈಗ ನಾವು ಸೆಕೆಂಡ್ ಸೆಟ್ಟಿಂಗ್ ನೋಡೋಣ. ನೆಕ್ಸ್ಟು ಏನು ಚೇಂಜಸ್ ಮಾಡಬೇಕು ನಾವು ಅನ್ನೋದನ್ನ ನಾವು ನೋಡೋಣ ಬನ್ನಿ. ಸೊ ಇಲ್ಲಿ ಕೆಳಗಡೆಗೆ ಬಂದರೆ ಇಲ್ಲಿ ನಿಮಗೆ ಒಂದು ಸೇಫ್ ಬ್ರೌಸಿಂಗ್ ಅಂತ ಇರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಸೊ ನಿಮ್ಗೆ ಇಲ್ಲಿ ಯಾವ್ದು ಬೇಕಾದ್ರೂ ಕೂಡ ಸೆಲೆಕ್ಟ್ ಆಗಿರ್ಬೋದು. ಇಲ್ಲಿ ನಿಮಗೆ 3 ಆಪ್ಷನ್ ಇದೆ. ನಾನು ಆವಾಗಲೇ ಹೇಳ್ದಂಗೆ ಎನ್ಹ್ಯಾನ್ಸ್ಡ್ ಪ್ರೊಟೆಕ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಸೆಲೆಕ್ಟ್ ಮಾಡಿದ್ದೀನಿ. ಸೊ ತುಂಬ ಜನಕ್ಕೆ ಇದು ನೋ ಪ್ರೊಟೆಕ್ಷನ್ ಇರ್ಬೋದು. ನೋ ಪ್ರೊಟೆಕ್ಷನ್ ಕೊಡ್ತು ಅಂತಂದರೆ ಏನಾಗುತ್ತೆ ಅಂತಂದರೆ ನೀವು ಯಾವ ವೆಬ್ಸೈಟ್ಗಾದರೂ ವಿಸಿಟ್ ಮಾಡಿ, ಏನಾದರೂ ಮಾಡಿ, ನಿಮಗೆ ಕ್ರೋಮ್ ಅವರು ವಾರ್ನಿಂಗ್ ಮಾಡಲ್ಲ ಅದೇನಾದ್ರು ಡೇಂಜರ್ ಇದೆ ಅಂತಂದರೆ, ಆಯಿತಾ. ಆವಾಗ ನಿಮಗೆ ಪ್ರಾಬ್ಲಮ್ಸ್ಗಳಾಗುತ್ತೆ. ಸೊ ಹಾಗಾಗಿ ನೀವು ಎನ್ಹ್ಯಾನ್ಸ್ಡ್ ಪ್ರೊಟೆಕ್ಷನ್ನ ಕೊಟ್ಕೊಬಿಟ್ರೆ ಸೊ ನೀವು ಯಾವುದಾದ್ರೂ ವೆಬ್ಸೈಟ್ಸ್ಗಳು ವಿಸಿಟ್ ಮಾಡಿದಾಗ ಅದೇನಾದ್ರು ಪ್ರಾಬ್ಲಮ್ ಇತ್ತು ಅಂತಂದರೆ ಆವಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಇದು ಪ್ರಾಬ್ಲಮ್ ಇದೆ, ಓಪನ್ ಮಾಡಬೇಡಿ ಅಂತ. ಸೊ ಅದರಿಂದ ನೀವು ಬಚಾವ್ ಆಗ್ಬೋದು. ಅದಕ್ಕೋಸ್ಕರ ಈ ಫಸ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ. ಅದಾದಮೇಲೆ ನಿಮಗೆ ಇಲ್ಲಿ ಯೂಸ್ ಸೆಕ್ಯೂರ್ DNS ಅಂತಿದೆ ನೋಡಿ, ಇದು ಆಫ್ ಆಗಿರುತ್ತೆ ನಿಮಗೆ. ಇದನ್ನು ನೀವು ಆನ್ ಮಾಡ್ಕೊಳ್ಳಿ.
ಆಯಿತಾ. ಸೊ ಇದು 3ನೇ ಸೆಟ್ಟಿಂಗು. ಸೊ ನಾನು ನಿಮ್ಗೆ ಇವಾಗ ತೋರಿಸಿದ್ದು. ಸೊ ಈಗ ಇಷ್ಟು ಸೆಟ್ಟಿಂಗ್ಸ್ಗಳು ನಾನೇನು ತೋರಿಸ್ದೆ, ಸೊ ಇದನ್ನು ನೀವು ಮಾಡಿ ಆಯಿತಾ. ಈಗ ನಾವು 4ನೇ ಸೆಟ್ಟಿಂಗ್ ನೋಡೋಣ. 4ನೇ ಸೆಟ್ಟಿಂಗು ನಿಮ್ಮ ಒಂದು ಕ್ರೋಮಲ್ಲಿ ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ಆಲ್ವೇಸ್ ಯೂಸ್ ಸೆಕ್ಯೂರ್ ಕನೆಕ್ಷನ್ಸ್ ಅಂತ ಇದೆ ನೋಡಿ. ಸೊ ಇದನ್ನು ನೀವು ಆಫಲ್ಲಿರುತ್ತೆ ಆನ್ ಮಾಡ್ಕೊಳ್ಳಿ. ನಾನು ಇವಾಗ ಆನ್ ಮಾಡ್ಕೊಂಡೆ. ಇದನ್ನು ಮಾಡೋದ್ರಿಂದನೂ ಕೂಡ ಸೊ ನಿಮಗೆ ಯಾವುದಾದ್ರೂ ವೆಬ್ಸೈಟ್ಸ್ಗಳು ಡೇಂಜರ್ ಇತ್ತು ಅಂತಂದರೆ ನಿಮಗೆ ವಾರ್ನಿಂಗ್ ಮಾಡ್ತಾರೆ. ಆಮೇಲೆ HTTPS ಇದು ಒಂದು ವೆಬ್ಸೈಟ್ಸ್ಗಳಿಗೆ ಮಾತ್ರ ಇದು ವಿಸಿಟ್ ಮಾಡುವಂಥ ಒಂದು ಅವಕಾಶ ಮಾಡಿಕೊಡುತ್ತೆ ಈ ಒಂದು ಕ್ರೋಮು. ಆವಾಗ ನಿಮ್ಮದು ಡೇಟಾ ಎಲ್ಲವೂ ಕೂಡ ಸೇಫಾಗಿರುತ್ತೆ ಆಯಿತಾ. ಸೊ ಈಗ ಇಷ್ಟು ಸೆಟ್ಟಿಂಗ್ಸ್ಗಳು ನಾನು ಏನೇನು ಹೇಳಿದೆ ಅದನ್ನು ನೀವು ಮಾಡಿಕೊಂಡ್ರೆ ನಿಮ್ಮ ಒಂದು ಕ್ರೋಮು ತುಂಬ ಸೇಫಾಗಿರುತ್ತೆ ಗೈಸ್. ಸೊ ಆದಷ್ಟು ಈ ಒಂದು ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಅವರು ಕೂಡ ಇದನ್ನು ಆನ್ ಮಾಡ್ಕೊಳ್ಳಿ. ಇದೇ ಥರ ವೀಡಿಯೋಸ್ಗಳಿಗೆ ಫಾಲೋ ಮಾಡಿ ಇಟ್ಕೊಂಡಿರಿ. ಸಿಗೋಣ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ಲವ್ ಯು ಆಲ್ ಗೈಸ್.